NSY ಚುನಾವಣೆನು ಅದು ಆಮೇಲೆ ಡಿಸೈಡ್ ಆಗುತ್ತಾ. ಬಟ್ ಈಗ ಸರ್ಕಾರದ ಹಂತದಲ್ಲಿ ಇರ್ತಕ್ಕಂಥದ್ದು 2017ರಲ್ಲಿ ABP, NSY, DVP, SFS ಎಲ್ಲ ಚುನಾವಣೆ ನಡೆಸಿದ್ರು. ಗಲಭೆ ಆಗಿದ್ದ ಕಾರಣ ಅದನ್ನ ನಿಂದ್ರಿಸಿದ್ರು. ಈಗ ಪುನಃ ನಾವು ಅದನ್ನ ಮಾಡಿದೀವಿ, ಮಾಡ್ರಿ ಅಂತ ಮನವಿ ಕೊಟ್ಟಿದ್ದೀವಿ 2019ರಲ್ಲಿ. ಅವಾಗಿನ ವಿದ್ಯಾರ್ಥಿ ಚುನಾವಣೆ ಸರ್. ವಿದ್ಯಾರ್ಥಿ ಚುನಾವಣೆ. ನಾವು 2019ರಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನೀರಜ್ ಕುಂದನ್ ಅವರು ಇದ್ರು, ಅವರು ಮನವಿ ಅವಾಗ ಕೊಟ್ಟಿದ್ರು, ಅದನ್ನ ಈಗ ಮಾಡ್ತಾ ಇದ್ದಾರೆ. ಸಂಘಟನೆ ನಾವೆಲ್ಲರೂ ಕೂಡ ಜನಕ್ಕೆ ಕರೆದಿದ್ದೀವಿ. ಅದು ನಿಮ್ಮನ್ನೂ ನಾವು ಕರೆದಿದ್ದೀವಿ. ಕೆಲವೊಂದ್ ಟೈಮ್ ನೀವು ಬಂದಿಲ್ಲ. ನಾವು ಹೋರಾಟ ಮಾಡಿದಾಗ ನಾವು ಮಾಡಿದೀವಿ. ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಮಾಡಿದೀವಿ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದೀವಿ. ಯಾವ ಹುಡುಗರು ಬಸ್ ಪಾಸಿಗೆ ಮಾಡಿದೀವಿ, ಅವ್ರ ಸ್ಕಾಲರ್ಶಿಪ್ ಪಾಸ್ ಮಾಡಿದೀವಿ. ಮೊನ್ನೆ ಯೂನಿವರ್ಸಿಟಿಯಲ್ಲಿ ಫೀಸ್ಗೋಸ್ಕರ ನಾವು ಅದನ್ನ ಕಡಿತ ಮಾಡ್ಬೇಕಂತ ಮಾಡಿದೀವಿ. SC/ST ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನಾವು ಮನವಿ ಕೊಟ್ಟಿದ್ದೀವಿ. ಸತೀಶ್ ಜಾರಕಿಹೊಳಿ ಸಾಹೇಬರು ಅದನ್ನ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರ್ತಕ್ಕಂಥ SC/ST ಮಕ್ಕಳಿಗೆ ಅವರು ಸ್ಕಾಲರ್ಶಿಪ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಕೊಟ್ಟಿರ್ತಕ್ಕಂಥ ಫೀಸ್ ಅನ್ನ ರದ್ದು ಮಾಡಿ ವಾಪಸ್ ಅವರಿಗೆ ಆ ಸ್ಕಾಲರ್ಶಿಪ್ ಹಾಕಿದ್ದಾರೆ. ಹೇಳಿದ ಹಾಗೆ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಚುನಾವಣೆ ಬಗ್ಗೆ ಇಷ್ಟೊತ್ತನ ಅವ್ರು ಮಾತಾಡಿದ್ರು. ಚುನಾವಣೆ ವಿದ್ಯಾರ್ಥಿಗಳಲ್ಲಿ ಯಾಕೆ ಮಾಡ್ಬೇಕಂದ್ರ, ವಿದ್ಯಾರ್ಥಿಗಳಲ್ಲಿ ಒಂದು ನಾಯಕತ್ವದ ಗುಣವನ್ನು ಹೊಂದಬೇಕಾಗಿ ಪ್ರತಿಯೊಂದು ಕಾಲೇಜ್ಗಳಲ್ಲಿ ಆಯ್ತು, ಈಗ ಸಿಕ್ಕಾಪಟ್ಟೆ ಅಂತರೂ ಈ ವರ್ಷ ಆಯ್ತು, ಮೊದಲ ವರ್ಷನೂ ಬಹಳಷ್ಟು ನಮ್ಮ ವಿಜಯಪುರದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದ್ದು, ಕಾಲೇಜಲ್ಲಿ ಯಾರು ಒಬ್ರು ಯಾವ ಸಂಘಟನೆದಲ್ಲಿನೂ ಇಲ್ಲ, ಯಾವ ವಿದ್ಯಾರ್ಥಿ ಘಟಕದಲ್ಲಿನೂ ಇಲ್ಲ. ಅದಕ್ಕ ಎಲ್ಲಾ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಾರ, ಪ್ರತಿಯೊಂದು ಕಾಲೇಜಿನಲ್ಲಿ ವಿದ್ಯಾರ್ಥಿ ಚುನಾವಣೆ ನಡೆಸಿ ಅಲ್ಲಿ ಒಬ್ರು ಅಧ್ಯಕ್ಷನ್ನು ಮಾಡಿದರೆ ಸ್ವಲ್ಪ ಕಾಲೇಜ್ಗ ಬಹಳ ಸಹಾಯ ಆಗ್ತದೆ ಅಂತ ಹೇಳಿ ಚುನಾವಣೆ ಮಾಡ್ಬೇಕಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಮೊನ್ನೆ DK ಶಿವಕುಮಾರ್ ಸಾಹೇಬರು ಎಲ್ಲಾರು ಹೇಳಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 2 ವರ್ಷಗಳಿಂದ SSLC ಹಾಗೂ PUC ಫಲಿತಾಂಶ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಿಗಿಂತಲೂ ನಮ್ಮ ಜಿಲ್ಲೆ ಶಿಕ್ಷಣಗಳಲ್ಲಿ ಬಹಳ ವಿಫಲ ಆಗೈತಿ. ಅದಕ್ಕೆ ಸಿಕ್ಕಾಪಟ್ಟೆ, ಯಾಕಂದ್ರೆ ಎಲ್ಲಾ ನಮ್ಮ ಶಿಕ್ಷಣ ಅಧಿಕಾರಿಗಳಲ್ಲಿ ಕೂಡ ಸಮಸ್ಯೆ ಐತಿ, ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಸಮಸ್ಯೆ ಐತಿ. ಅದು ಕೇಳೋರು ಯಾರು ಇಲ್ಲ ಇದ್ದಂಗ ಆಗೈತಿ. ಇಷ್ಟೊತ್ತನ ಅಂದ್ರು ಪ್ರತಿಭಟನೆ ಮಾಡಿಲ್ಲ ಮತ್ತ ಹೋರಾಟ ಮಾಡಿಲ್ಲ ಅಂತಂದ್ರು. ನಾವಾದ್ರೂ ಹೋರಾಟ ಮಾಡಿದೇವಿ, ಪ್ರತಿಭಟನೆನೂ ಮಾಡಿದೀನಿ. ನಿಮ್ಮ ಒಬ್ರು ಅಗಳ ಇದ್ರು ನಮ್ಮ News 11 ಚಾನಲ್ದವ್ರು, ಈ 2 ತಿಂಗಳಿಂದಾನೇ ನಾನು ಪ್ರತಿಭಟನೆ ಮಾಡಿದೀನಿ. ಅವ್ರ ಚಾನಲ್ ಅಲ್ಲಿ ಕೂಡ ಅದಾವ್. ಯಾಕಂದ್ರ ಅವು ಪ್ರತಿಭಟನೆ ನಾವು ಯಾರನ್ನೂ ಪ್ರೆಸ್ ಮೀಟ್ ನಮ್ಗೆ ಗೊತ್ತಿದ್ದಿಲ್ಲ, ನಾವ್ ಯಾರನ್ನೂ ಕರೆದಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರ ವಿದ್ಯಾರ್ಥಿಗಳು ನಮ್ದು ಹೆಂಗೈತಿ ಅಂದ್ರ, ಪ್ರತಿಯೊಂದು ಕಾಲೇಜ್ ನಾವು ವಿಸಿಟು ಮಾಡಿದೇವಿ, ಪ್ರತಿಯೊಂದು ಕಾಲೇಜಲ್ಲಿ ಪ್ರೋಗ್ರಾಮ್ಸ್ ಮಾಡಿದ್ದೇವೆ. ಆ ಕಾಲೇಜಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳು ಕೇಳಿದ್ದೇವೆ. ಕೇಳಿ ಅದು ಅಧಿಕಾರಿಗಳ ಸಂಬಂಧಪಟ್ಟಂತ ಅಧಿಕಾರಿಗಳು ಇಮಿಡಿಯೇಟ್ಲಿ ಅವ್ರ ಮುಂದೆ ಸ್ಪೀಕರ್ ಇಟ್ಟು ಕಾಲ್ ಮಾಡಿ ತಿಳಿಸಿದೇವೆ. ಅವು ಕೆಲಸ ಆಗಿದಾವೆ, ಆದ್ರೆ ನಾವು ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೆಲಸ ಆದ್ಬೇಕು, ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರ ಬಸ್ ಪಾಸ್ ಅಂತೂ ಅವ್ರು ಕೊಡ್ತಾ ಇದಾರೆ. ಯಾಕಂದ್ರೆ ಕರ್ನಾಟಕ ನಮ್ಕಿಂತಲೂ ಹೆಚ್ಚು ಅವ್ರಿಗೆ ಸ್ವಲ್ಪ ಒತ್ತಡ ಐತಿ, ಪಾಸ್ ಕೊಡ್ಬೇಕು ಎಲ್ಲ ಮಾಡ್ಬೇಕಂತ ಅವ್ರಿಗೆ ಅಧಿಕಾರಿಗಳನ್ನು ಐತಿ. ಯಾಕಂದ್ರೆ ನಾವು ಬರೇ ಹೋರಾಟ ಮಾಡೋದ್ರಿಂದನೂ ಎಲ್ಲಾ ಆಗ್ತೈತೆ ಅನ್ನೋದು ನಾವು ಅನ್ಕೊಳ್ಳೋದು ಎಲ್ಲ ತಪ್ಪು ಕಲ್ಪನೆ. ಪ್ರತಿಭಟನೆದಿಂದ ಆಗ್ತೈತೆ ಅನ್ನೋದು ಎಲ್ಲ ತಪ್ಪು ಕಲ್ಪನೆ. ಯಾಕಂದ್ರೆ ನಾವು ಅಧಿಕಾರಿಗಳಲ್ಲಿ ಕೂಡ ರಿಕ್ವೆಸ್ಟ್ ಮಾಡಿ ನಾವೆಲ್ಲಾ ಹುಡುಗರ ಸಮಸ್ಯೆಗಳನ್ನು ಇಮಿಡಿಯೇಟ್ಲಿ ಅವ್ರ ಕಾಲ್ ಮುಖಾಂತರ ನಾವು ಮಾತಾಡಿರ್ತೀವಿ, ಸಮಸ್ಯೆ ಬಗೆಹರಿಸಿರ್ತೇವೆ. ಏನಾದ್ರೂ ಇದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ. ಇನ್ನು ಮುಂದ ಪ್ರತಿಭಟನೆ NSY ಚುನಾವಣೆ ಆಗ್ಲಿ, ಆದ ನಂತರ ನಾವು ಮಾಡ್ತೇವೆ. ಯಾವುದೇ ಸಮಸ್ಯೆಗಳಿರ್ಲಿ, ಏನೇ ಇರ್ಲಿ, ಎಲ್ಲಾ ಸಮಸ್ಯೆಗಳನ್ನು ಮಾಡ್ತೇವಿ ನಾವು. ನೀವೆಲ್ಲ ಬಂದಿದ್ದಕ್ಕೆ ನಮಗೂ ಬಹಳ ಸಂತೋಷ ಆಯ್ತು. ತುಂಬ ಹೃದಯದ ಧನ್ಯವಾದ. ಗೋಷ್ಠಿಯ ಉದ್ದೇಶ, ಕರೆದಿರ್ತಕ್ಕಂಥ ಉದ್ದೇಶ ಏನಂದ್ರೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಚುನಾವಣೆ, ವಿದ್ಯಾರ್ಥಿ ಘಟಕದ ಚುನಾವಣೆಯನ್ನ ಮಾಡ್ಬೇಕಂತ ಹೇಳಿ ಈಗಾಗಲೇ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಸೊ ಅಧಿಕೃತವಾಗಿ ಇನ್ನು 1 ವಾರದಲ್ಲಿ ತಮಗೆ ಎಲ್ಲಾ ರೀತಿಯಿಂದ ಒಂದು ಮಾಹಿತಿಯನ್ನ ಬರ್ತದೆ. ಹಾಗಾಗಿ ನಾವು NSY ವತಿಯಿಂದ ವಿದ್ಯಾರ್ಥಿಗಳ ಚುನಾವಣೆಗೆ ಬಹಳಷ್ಟು ರೀತಿಯಿಂದ ಸನ್ನದ್ಧರಾಗಿದ್ದೀವಿ. ನಿನ್ನೆ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ವರುಣ್ ಚೌಧರಿ ಅವರು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡೋದ್ರ ಮುಖಾಂತರ ಅವರು ನಮ್ಗೆಲ್ಲರಿಗೂ ಕೂಡ ಹೇಳಿ ಕಳಿಸಿರ್ತಕ್ಕಂಥದ್ದು. ಹಾಗಾಗಿ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲಾಧ್ಯಕ್ಷರು ಕೂಡ
ಇವತ್ತು ಮಾಧ್ಯಮ ಗೋಷ್ಠಿಯನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ನಾವು ಕೂಡ ಈಗ ಈ ವಿದ್ಯಾರ್ಥಿ ಚುನಾವಣೆ ಯಾತಕ್ಕೋಸ್ಕರ ಅಂತಂದ್ರ ಬಹುಶಃ 2017ರಲ್ಲಿ ಲಾಸ್ಟ್ ವಿದ್ಯಾರ್ಥಿ ಚುನಾವಣೆ ಆಗಿರ್ತಕ್ಕಂಥದ್ದು. ಅದು ಆದ ನಂತರ ಚುನಾವಣೆಗಳು ಆಗಿಲ್ಲ. ಯಾಕೆ ಆಗ್ಬೇಕಂದ್ರ ಇವತ್ತು ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣವನ್ನ ನಾವು ಅಳವಡಿಸ್ಕೋಬೇಕಾದ್ರೆ ಇವತ್ತು ಚುನಾವಣೆ ನಮಗೆಲ್ಲರಿಗೂ ಅನಿವಾರ್ಯವಾಗಿದೆ. ಹೀಗಾಗಿ ನಾವು ಈ ಒಂದು ಚುನಾವಣೆಯ ಉದ್ದೇಶದಿಂದ ದೇಶದಿಂದ ನಾವೆಲ್ಲರೂ ಕೂಡ ನಮ್ಮ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ನಾವು ಪ್ರತಿಯೊಂದು ಕಾಲೇಜ್ಗಳಲ್ಲಿ ಆಗಿರ್ಬೋದು, ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ ಆಗಿರ್ಬೋದು, ಜಿಲ್ಲೆಯಾದ್ಯಂತ ಪ್ರತಿಯೊಂದು ಕಾಲೇಜ್ಗಳಲ್ಲಿಯೂ ಕೂಡ NSY ಅಭ್ಯರ್ಥಿಯನ್ನ ಹಾಕ್ತೀವಿ. ಈ NSY ಅಭ್ಯರ್ಥಿಗಳ ಗೆಲುವಿಗೆ ನಾವೆಲ್ಲರೂ ಕೂಡ ನಮ್ಮ NSY ಜಿಲ್ಲಾ ಘಟಕದಿಂದ ಆಗಿರ್ಬೋದು ಮತ್ತು ನಮ್ಮ ಅನೇಕ ಹಿರಿಯ ಮುಖಂಡರುಗಳ ಸಹಕಾರದೊಂದಿಗೆ ನಾವು ಚುನಾವಣೆಯನ್ನ ಮಾಡ್ತೀವಿ. ಮತ್ತು ಆ ಚುನಾವಣೆ ಯಾವ ರೀತಿ ಇರ್ತದೆ ಅನ್ನೋ ರೂಪರೇಷವನ್ನ ನಾವು ಇನ್ನೊಂದು ಸತಿ ತಮಗೆ ಮಾಹಿತಿಯನ್ನ ಕೊಡ್ತೀವಿ. ರೂಪರೇಷೆಗಳ ಬಗ್ಗೆ ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲಿ ನಮ್ಮಲ್ಲಿ 2 ಯೂನಿವರ್ಸಿಟಿ ಇದಾವೆ, ಅಕ್ಕಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಆ ಎಲ್ಲ 2 ಯೂನಿವರ್ಸಿಟಿ ಮತ್ತು ಪ್ರತಿಯೊಂದು ಕಾಲೇಜ್ಗಳಿಗೂ ಕೂಡ NSY ಅಭ್ಯರ್ಥಿಯನ್ನ ಹಾಕ್ತಕ್ಕಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. NSY ಅಭ್ಯರ್ಥಿಗಳ ಗೆಲುವಿಗೆ ನಾವು ಕೂಡ ಶ್ರಮ ವಹಿಸ್ತೀವಿ. ನಾವು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳುವುದು ಏನಪ್ಪಾ ಅಂದ್ರ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ನಮ್ಮ ಉಪಮುಖ್ಯಮಂತ್ರಿಗಳ DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ನಾವು ವಿಜಯಪುರ ಜಿಲ್ಲಾ NSY ಘಟಕದ ವತಿಯಿಂದ ಆದಷ್ಟು ಶೀಘ್ರದಲ್ಲಿ ಈ ಚುನಾವಣೆ ನಡೆಸ್ರಿ ಅಂತ ಹೇಳಿ ಅವರಲ್ಲಿ ನಾವು ಕೇಳ್ಕೊತಾ ಇದ್ದೀವಿ.